ನಾಗ ಸರ್ಪಗಳು ಸುಬ್ರಹ್ಮಣ್ಯಂರನ್ನ 103 ಬಾರಿ ಕಚ್ಚಿದ್ದು ಏಕೆ? ಇಂತಹ ವಿಚಿತ್ರದ ಹಿಂದಿನ ರಹಸ್ಯವೇನು? ಪರಿಹರಿಸಲು ಮುಂದಾಗುವ ಜನರಿಗೆ ಸಹ ಸಮಸ್ಯೆ ಎದುರಾಗುತ್ತೆಂಬ ಸಂಗತಿಯು ಪ್ರಶ್ನಾವಳಿಯಿಂದ ಬಯಲಾದ ನಂತರ ಶಿವಶಂಕರ ಸ್ವಾಮಿಗಳು ಮತ್ತೆ ಜೋಡಿ ಮುನೇಶ್ವರ ಸ್ವಾಮಿಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಏನೂ ಸಮಸ್ಯೆ ಎದುರಾಗದಂತೆ ನೀವೇ ನೋಡಿಕೊಳ್ಳಿರೆಂದು ಕೇಳಿಕೊಂಡು ಮತ್ತೆ ಪ್ರಶ್ನಾವಳಿಗೆ ಮುಂದಾದಾಗ ನಾನಾ ರಹಸ್ಯಗಳು ಬಯಲಾದವು. ಹಾಗೆ ಬಯಲಾದ ರಹಸ್ಯಗಳೇ ಸುಬ್ರಹ್ಮಣ್ಯಂ ತಮ್ಮ ಹಿಂದಿನ ಜನ್ಮದಲ್ಲಿ ದೈವಿ ಸರ್ಪಗಳನ್ನ, ದೈವಿ ನಾಗ ಪರಿವಾರವನ್ನ ಹೊಡೆದು ಹಾಕಿದ್ದು. ಆ ನಾಗ ಒಂದು ಹಿಂದಿನ ಜನ್ಮದದು. ಹಿಂದಿನ ಜನ್ಮದಲ್ಲಿ ದೈವ ಸರ್ಪಗಳನ್ನು ಕೊಂದಿದ್ದಾರೆ ಅವರು. ಹಾಗೆ ಸರ್ಪ ಸಾಯುವಾಗ ಕೊನೆಯ ಉಸಿರಿರುವಾಗ 3 ಬಾರಿ ನೆಲಗೆ ಬಿಡೋದು, ನಾನು ಜನ್ಮಕ್ಕೂ ಬಿಡಲ್ಲ ಅಂತೇಳಿ ಆ ಕೊನೆಯ ಉಸಿರು ಸರ್ಪ ಹಿಡಿದರು. ಹಾಗೆ ಸರ್ಪ ತೀರಿದ ಮೇಲೆ ಈ ಜನ್ಮದಲ್ಲಿ ಹುಟ್ಟಿದ್ದಾರೆ ಅವರು. ಅಂದರೆ 5 ವರ್ಷ ಬಾಲಕ ಹುಡುಗ ಅವರು. 5 ವರ್ಷ ಹುಡುಗಂದನು ಯಾವಾಗ ಹುಡುಗ ಹುಟ್ಟಿದ್ದ ಹಾಗೆ ಆ ನಾಗ ಅನ್ನೋದು ನಾಗ ಪ್ರೇತಾತ್ಮ ಆಗಿದ್ದವು. ಅಂದರೆ ಒಂದೇ ಸರ್ಪ ಬಂದು ಕಚ್ತಿರೋ ಪರವಾಗಿಲ್ಲ, ಎಲ್ಲೂ ಹೋದ್ ಸರ್ಪ ಬರ್ತದಲ್ಲ. ಬೆಂಗಳೂರು ಬಂದರೂ ಬರುತ್ತೆ, ಮುಲ್ಬಾಗ್ಲು ಬಂದರೂ ಬರ್ತದೆ, ಚಿತ್ತೂರು ಬಂದರೂ ಬರ್ತದೆ. ಒಂದೇ ಸರ್ಪ ಬರೋಕ್ಕೆ ಸಾಧ್ಯವಿಲ್ಲ. ಅಂದರೆ ಈ ನಾಗ ಪ್ರೇತಾತ್ಮ ಅದು ಏನಾಗುತ್ತೆ ಅಂದರೆ ಆ ಎಲ್ಲೆಲ್ಲಿ ಸರ್ಪಗಳಿದೆಯೋ ಆ ಸರ್ಪ ಮೇಲೆ ಆ ಆತ್ಮ ಆವಾಹನೆಯಾಗಿ ಆ ಸರ್ಪ ಬಂದು ಕಚ್ಚಕ್ಕೆ ಬರ್ತದೆ. ಸರ್ಪದ ಕಡಿತಕ್ಕೆ ಮೂಲ ಕಾರಣವು ಬಯಲಾದ ನಂತರ ಸಮಸ್ಯೆಯ ಪರಿಹಾರಕ್ಕೆ ಏನು ಮಾಡಬೇಕೆಂಬ ಸಂಗತಿಗಳು ಪ್ರಶ್ನಾವಳಿಯಿಂದ ಬಯಲಾದವು. ಆನಂತರ ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ಶಿವಶಂಕರ ಸ್ವಾಮಿಗಳು ನಾಗಮಂಡಲ ಪೂಜೆ ಸೇರಿದಂತೆ ನಾನಾ ಪರಿಹಾರಗಳನ್ನು ಮಾಡಿದ್ರು. सकल लोकाय सर्वभूताय सत्य साक्षात्करा ओम शिवोहम रुद्रनामं भजेहम हर 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 महादेव. ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ನಾನಾ ರೀತಿಯ ಪೂಜೆಗಳನ್ನು ನೆರವೇರಿಸಿದ ನಂತರ ಸುಬ್ರಹ್ಮಣ್ಯಂರವರು ಆಂಧ್ರ ಪ್ರದೇಶದಲ್ಲಿನ ತಮ್ಮ ಊರಿಗೆ ಹೋದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹಾವುಗಳು ಕಾಣಿಸಿಕೊಂಡರೂ ಸಹ ತಮ್ಮತ್ತ ಬಾರದೆ ಇರುವುದು, ಕಚ್ಚದೆ ಇರುವುದು, 2 ತಿಂಗಳಿಂದ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. ಅವರೆಲ್ಲ ಪೂಜೆ ಮಾಡಿದ್ಮೇಲೆ ಇವಾಗ 1 ತಿಂಗಳು 1.5 ತಿಂಗಳು ಆಗೋಯ್ತು ಪೂಜೆ ಮಾಡಿಸ್ಬಿಡ ಸ್ವಾಮಿ. ಅವಾಗಿಂದ ನಮ್ಮ ಕಡೆಗೆ ಬರ್ತಾ ಇಲ್ಲ. ನಮ್ ನೋಡ್ಬಿಟ್ರೇನು సైడ్కి ಹೋಗ್ಬಿಡ್తా ఇద్ది. ఏమో శివశంకర స్వామి దయతో వాళ్ళకి ఆ స్వామి వాళ్ళకి మేము మా భార్య బిడ్డలు మా అమ్మ మేమందరూ మా జీవితాంతరం రుణపడి ఉంటాం. ఆ స్వామి దయతో అటుపోయించినప్పుడు బాగున్నాం సార్. ಇನ್ನು ಅಂದು ಪ್ರಶ್ನಾವಳಿಯಿಂದ ಸಿಕ್ಕಂತಹ ಪರಿಹಾರದ ಕ್ರಮಗಳ ಅನುಸಾರ ಶಿವಶಂಕರ ಸ್ವಾಮಿಗಳು 2 ತಿಂಗಳ ನಂತರ ತಮ್ಮ ತಂಡದೊಂದಿಗೆ ಚಿತ್ತೂರಿನ ಕಮ್ಮರಗುಂಟ ಗ್ರಾಮಕ್ಕೆ ತೆರಳಿ ಸುಬ್ರಹ್ಮಣ್ಯಂರವರ ಮನೆಯ ಬಳಿಯಲ್ಲಿ ನಾಗದೈವಕ್ಕೆ ವಿಶೇಷ ಸ್ಥಾನವನ್ನು ಕಲ್ಪಿಸಿದ್ರು. ಒಂದು ನಾಗ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ರು. ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ರು. ಸುಬ್ರಹ್ಮಣ್ಯಂ ಹಾಗೂ ಕುಟುಂಬದ ಸದಸ್ಯರು ಪ್ರತಿದಿನ ನಾಗನಿಗೆ ಪೂಜೆ ಸಲ್ಲಿಸಬೇಕು. ಅನಂತರ ತಮ್ಮ ಕೆಲಸದಲ್ಲಿ ತೊಡಗಬೇಕು.
2 ತಿಂಗಳಿಂದ ನಾಗಸರ್ಪವು ಕಚ್ಚುತ್ತಿಲ್ಲ, ಕೇವಲ ಕಾಣಿಸಿಕೊಳ್ಳುತ್ತಿದೆ, ಹಿಂತಿರುಗಿ ಹೋಗುತ್ತಿದೆ. ಭಕ್ತಿಯಿಂದ ನಾಗನಿಗೆ ಪ್ರತಿದಿನ ಪೂಜೆಯನ್ನು ಸಲ್ಲಿಸಿದರೆ ಕಾಣಿಸಿಕೊಳ್ಳುವುದು ಸಹ ನಿಂತು ಹೋಗುತ್ತೆಂಬ ಮಾತು ಶಿವಶಂಕರ ಸ್ವಾಮಿಗಳದ್ದಾಗಿದೆ. ಪ್ರತಿಕ್ಷಣ ಸರ್ಪದ ಭಯದಿಂದ, ಸಾವಿನ ಭಯದಿಂದ ಜೀವನ ಸಾಗಿಸುತ್ತಿದ್ದ ಸುಬ್ರಹ್ಮಣ್ಯಂ ಹಾಗೂ ಇಡೀ ಕುಟುಂಬ ಇದೀಗ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದೆ. ಪ್ರತಿಕ್ಷಣ ಜೋಡಿ ಮುನೇಶ್ವರ ಸ್ವಾಮಿಯನ್ನ ನೆನೆಯುತ್ತಿದೆ. ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಜೋಡಿ ಮುನೇಶ್ವರ ಸ್ವಾಮಿಯಿಂದ ಎದುರಾಗಿರುವ ಚಕಿತವೇ ಸಾಕ್ಷಿಯಾಗಿದೆ. ನಾಗ ನಿಲ್ಲಿಸಿರುವುದೇ ಸಾಕ್ಷಿಯಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.